ವೀಕ್ಷಕರೇ ನಮಸ್ಕಾರ. ರಾಜ್ಯಾಧ್ಯಕ್ಷರಾಗಿರುವ BY ವಿಜಯೇಂದ್ರ ಅವರು ನಡೆಸಿರುವ ಸಂಧಾನ ಸಕ್ಸಸ್ ಆಗಿದೆ. ಕಲ್ಯಾಣ ಕರ್ನಾಟಕ ಭಾಗದ ಈ ಇಬ್ಬರು ನಾಯಕರ ನಡುವೆ ಉಂಟಾಗಿದ್ದಂತ ವೈಮನಸ್ಸು ಮನಸ್ತಾಪ ಈಗ ಬಗೆಹರಿದಿದೆ. ಗಂಗಾವತಿಯಲ್ಲಿ ನಡೆದಂತ ಸಂಘಟನಾತ್ಮಕ ಸಭೆಯಲ್ಲಿ ಇಬ್ಬರು ನಾಯಕರನ್ನು ಒಂದೇ ವೇದಿಕೆಗೆ ಕರೆತರುವ ಮೂಲಕ ಈ ಇಬ್ಬರು ನಡುವಿನ ವೈಮನಸ್ಸು ಮನಸ್ತಾಪವನ್ನು ಬಗೆಹರಿಸುವ ಮೂಲಕ ವಿಜಯೇಂದ್ರ ಅವರು ದೊಡ್ಡ ನಡೆಯನ್ನೇ ಇಟ್ಟಿದ್ದಾರೆ. ಅಷ್ಟೇ ಅಲ್ಲ, ದೊಡ್ಡ ಸಕ್ಸಸ್ ಕೂಡ ಕಂಡಿದ್ದಾರೆ. ಈ ಭಾಗದಲ್ಲಿ ಪಕ್ಷಕ್ಕೆ ಈ ಒಂದು ಸಂಧಾನದಿಂದ, ದೋಸ್ತಿಗಳ ಈ ಒಂದು ಸಂಧಾನದಿಂದ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಿಜೆಪಿಗೆ ಭೀಮಬಲ ಬರಲಿದೆ. ಕಲ್ಯಾಣ ಕರ್ನಾಟಕದಲ್ಲಿ ಬಿಜೆಪಿಗೆ ಭೀಮಬಲ ಬರಲಿದೆ. ಹಾಗಾದ್ರೆ ಈ ಇಬ್ಬರು ನಾಯಕರು ಮುನಿಸಿಕೊಂಡಿದ್ದಾದ್ರು ಯಾಕೆ? ವೀಕ್ಷಕರೇ, ಈ ಕುರಿತು ಮತ್ತಷ್ಟು ಮಾಹಿತಿ ನೀಡ್ತೀನಿ. ಕಳೆದ 5-6 ವರ್ಷಗಳಿಂದ ಗಾಲಿ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರ ನಡುವೆ ಎಲ್ಲ ಸರಿ ಇರಲಿಲ್ಲ. ಅವರಿಬ್ಬರು ನಾಯಕರ ನಡುವೆ ಗೊಂದಲ, ವೈಮನಸ್ಸು ಕೂಡ ಉಂಟಾಗಿತ್ತು. ಇತ್ತೀಚೆಗೆ ಗಾಲಿ ಜನಾರ್ದನ್ ರೆಡ್ಡಿ ಅವರು ಬಿಜೆಪಿಗೆ ಬಂದಿದ್ರು ಕೂಡ ಈ ಇಬ್ಬರು ನಾಯಕರ ನಡುವಿನ ಮನಸ್ತಾಪಗಳು ಕೂಡ ಸರಿ ಇರಲಿಲ್ಲ, ವೈಮನಸ್ಸು ಉಂಟಾಗಿತ್ತು. ಇದರಿಂದಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಿಜೆಪಿಗೆ ಬಹುದೊಡ್ಡ ಹಿನ್ನಡೆಯಾಗಿತ್ತು. ಯಾಕಂದ್ರೆ 2023 ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಈ ಭಾಗದಲ್ಲಿ ಅಂದ್ರೆ 31 ವಿಧಾನಸಭಾ ಕ್ಷೇತ್ರಗಳು ಇರತಕ್ಕಂತ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಿಜೆಪಿ ಗೆದ್ದಿದ್ದು ಈ ಬಾರಿ 2 ಅಂಕಿ ಕೂಡ ತಲುಪಿಲ್ಲ. ಆದ್ರೆ 2018 ವಿಧಾನಸಭೆ ಚುನಾವಣೆಯಲ್ಲಿ ಈ ಭಾಗದಲ್ಲಿ 15ಕ್ಕೂ ಹೆಚ್ಚು ಸ್ಥಾನಗಳನ್ನು ಬಿಜೆಪಿ ಗೆದ್ದಿತ್ತು. ಇದು ದೊಡ್ಡ ಮಟ್ಟದ ಸಾಧನೆ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ 2023 ವಿಧಾನಸಭೆ ಚುನಾವಣೆಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಹುತೇಕ ಬಿಜೆಪಿ ಕೆಲ ಜಿಲ್ಲೆಗಳಲ್ಲಿ ಶೂನ್ಯ ಸಾಧನೆ ಮಾಡಿದೆ. ಇದು ಈ ಭಾಗದ ನಾಯಕರ ನಡುವಿನ ಗೊಂದಲ, ವೈಮನಸ್ಸು, ಮನಸ್ತಾಪದಿಂದಾಗಿ ಪಕ್ಷಕ್ಕೆ ಬಹುದೊಡ್ಡ ಹಿನ್ನಡೆ ಆಗಿದೆ. ಅದರಲ್ಲೂ ವಿಶೇಷವಾಗಿ ಸಂಡೂರು ಉಪಚುನಾವಣೆ ನಡೆದ ಬಳಿಕ ಗಾಲಿ ಜನಾರ್ದನ್ ರೆಡ್ಡಿ ಮತ್ತು ರಾಮುಲು ಅವರ ನಡುವೆ ಮನಸ್ಸು ಭುಗಿಲೆದ್ದಿತ್ತು. ಅಷ್ಟೇ ಅಲ್ಲ, ಈ ಇಬ್ಬರು ನಾಯಕರು ಕೂಡ ವಾಗ್ವಾದ ಮತ್ತು ಮಾತಿನ ಜಟಾಪಟಿ ಕೂಡ ನಡೆಸಿದ್ರು. ಇದೆಲ್ಲವನ್ನು ಮನಗೊಂಡಿರ್ತಕ್ಕಂಥ BY ವಿಜಯೇಂದ್ರ ಅವರು ಈ ಇಬ್ಬರು ನಾಯಕರನ್ನು ಸಂಧಾನಗೊಳಿಸಿದಾಗ ಮಾತ್ರ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಿಜೆಪಿಗೆ ಒಂದಷ್ಟು ವರ್ಚಸ್ಸು ಬರಲಿದೆ ಎಂಬುದನ್ನು ಮನಗೊಂಡಿದ್ದ BY ವಿಜಯೇಂದ್ರ ಅವರು, ರಾಜ್ಯಾಧ್ಯಕ್ಷರಾಗಿರುವ BY ವಿಜಯೇಂದ್ರ ಅವರು ನಿನ್ನೆಯಷ್ಟೇ ಈ ಇಬ್ಬರು ನಾಯಕರ ನಡುವಿನ ವೈಮನಸ್ಸು, ಮನಸ್ತಾಪ, ಗೊಂದಲವನ್ನು ಬಗೆಹರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಪಕ್ಷಕ್ಕಾಗಿ ಈ ಇಬ್ಬರು ನಾಯಕರು ನಿಮ್ಮ ನಡುವಿನ ವೈಮನಸ್ಸು, ಗೊಂದಲ, ಮನಸ್ತಾಪಗಳನ್ನು ಬಿಡಬೇಕು ಅಂತ ಈ ಇಬ್ಬರು ನಾಯಕರಿಗೆ ಸಲಹೆ ಸೂಚನೆ ನೀಡಿದ ಹಿನ್ನೆಲೆಯಲ್ಲಿ ಈ ಹಳೆ ದೋಸ್ತಿ ಮತ್ತೆ ಒಂದಾಗಿದೆ. ಗಂಗಾವತಿಯಲ್ಲಿ ನಡೆದಂತ ಬಳ್ಳಾರಿ ವಿಭಾಗೀಯ ಬಿಜೆಪಿ ಸಂಘಟನಾತ್ಮಕ ಸಭೆಯಲ್ಲಿ ಈ ಇಬ್ಬರು ನಾಯಕರು ಕೈ ಜೋಡಿಸಿದಿರುವುದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಹುದೊಡ್ಡ ಬಲ ಬಂದಿದೆ ಬಿಜೆಪಿಗೆ. ಯಾಕಂದ್ರೆ ಕಳೆದ ಕೆಲ ದಿನಗಳ ಹಿಂದಷ್ಟೇ ಕೇಂದ್ರ ಸಚಿವರಾಗಿರ್ತಕ್ಕಂಥ ವಿ ಸೋಮಣ್ಣ ಅವರು ಈ ಇಬ್ಬರ ನಡುವಿನ ಮನಸ್ತಾಪವನ್ನು ಬಗೆಹರಿಸುವುದಾಗಿ ಹೇಳಿದ್ರು. ಅದೇ ರೀತಿ ದೆಹಲಿಗೆ ಬನ್ನಿ ಅಂತ ಒಂದು ಸಲಹೆಯನ್ನು ಕೂಡ ಕೊಟ್ಟಿದ್ರು. ಆದ್ರೆ ಈ ನಾಯಕರು ದೆಹಲಿಗೆ ಹೋಗಿರಲಿಲ್ಲ. ಆದ್ರೆ ಗಂಗಾವತಿಯಲ್ಲಿ ನಡೆದಂತ ಬಿಜೆಪಿಯ ಸಂಘಟನಾ ಸಭೆಯಲ್ಲಿ ಈ ಇಬ್ಬರು ನಾಯಕರ ಜೊತೆ ಸಮಾಲೋಚನೆ ನಡೆಸಿ, ಸಭೆಯನ್ನು ನಡೆಸಿ, ನಿಮ್ಮ ನಡುವಿನ ಮನಸ್ತಾಪ, ಜಗಳ, ವೈಮನಸ್ಸನ್ನು ಮರಿಬೇಕು, ಅದು ಪಕ್ಷದ ಕಾರಣಕ್ಕಾಗಿ. ಯಾಕಂದ್ರೆ 2023 ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಅಂತ ಸಾಧನೆಯನ್ನು ಮಾಡಿಲ್ಲ. ಯಾಕಂದ್ರೆ 2008 ವಿಧಾನಸಭೆ ಚುನಾವಣೆಯಲ್ಲಿ ಈ ಇಬ್ಬರು ನಾಯಕರು ಅಂದ್ರೆ ಶ್ರೀರಾಮುಲು ಮತ್ತು ಗಾಲಿ ಜನಾರ್ದನ್ ರೆಡ್ಡಿ ಅವರು ಅವತ್ತು ಬಿಜೆಪಿ ಸರ್ಕಾರ ರಚನೆ ಮಾಡುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ರು. ಯಾಕಂದ್ರೆ ಆ ಭಾಗದಲ್ಲಿ ಈ ಇಬ್ಬರು ನಾಯಕರಿಂದ ಪಕ್ಷಕ್ಕೆ ಒಂದಷ್ಟು ವರ್ಚಸ್ಸು ಬಂದಿದೆ ಮತ್ತು ಸಂಘಟನೆ ಕೂಡ ಬೆಳೆದಿದೆ. ರಾಯಚೂರು, ಕೊಪ್ಪಳ, ಬಳ್ಳಾರಿಯಲ್ಲಿ ಈ ಇಬ್ಬರ ನಾಯಕರ ಹಿಡಿತವಿದೆ. ನೀವು ಒಂದಾಗಿದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಾವು ಅಧಿಕ ಸ್ಥಾನಗಳನ್ನು ಗೆಲ್ಲಬಹುದು. ಹೀಗಾಗಿ ನಡುವಿನ ವೈಮನಸ್ಸು, ಜಗಳ, ಮನಸ್ತಾಪವನ್ನು ಬಿಡಬೇಕು, ಅದು ಪಕ್ಷಕ್ಕಾಗಿ ಅಂತ ರಾಜ್ಯಾಧ್ಯಕ್ಷರಾಗಿರುವ BY ವಿಜಯೇಂದ್ರ ಅವರು ಸಲಹೆ ನೀಡಿದ ಹಿನ್ನೆಲೆಯಲ್ಲಿ ಸಂಘಟನಾ ಸಭೆಯಲ್ಲಿ ಈ ಇಬ್ಬರು ನಾಯಕರು ಕೈ ಜೋಡಿಸಿರುವುದು ಬಿಜೆಪಿಗೆ ಬಲ ಬಂದಿದೆ. ಅದು ಮುಂದಿನ 2029 ವಿಧಾನಸಭೆ ಚುನಾವಣೆಯಲ್ಲಿ ಪಕ್ಷ ಒಂದು ಉತ್ತಮ ಸಾಧನೆ ಮಾಡುವುದಕ್ಕೆ ಈ ನಾಯಕರ ಒಗ್ಗಟ್ಟು ಕೂಡ ಕಾರಣವಾಗಬಹುದು ಅಂತ ಹೇಳಲಾಗ್ತಿದೆ. ವಿಜಯನಗರ ಮತ್ತು ಬಳ್ಳಾರಿಯಲ್ಲಿ ಬಿಜೆಪಿ ಈ ಬಾರಿ ಶೂನ್ಯ ಸಾಧನೆ ಮಾಡಿದೆ. ಅದೇ ರೀತಿ ರಾಯಚೂರು ಜಿಲ್ಲೆಯಲ್ಲೂ ಕೂಡ ಶೂನ್ಯ ಸಾಧನೆ ಮಾಡಿದೆ. ಅದೇ ರೀತಿ ಕೊಪ್ಪಳದಲ್ಲಿ ಕೇವಲ 1 ಸ್ಥಾನ ಮಾತ್ರ ಗೆದ್ದಿದೆ. ಗುಲ್ಬರ್ಗದಲ್ಲಿ ಕೂಡ ಹೇಳಿಕೊಳ್ಳುವಂತ ಸಾಧನೆ ಮಾಡಿಲ್ಲ. ಯಾದಗಿರಿಯಲ್ಲಿ ಕೂಡ ಶೂನ್ಯ ಸಾಧನೆ ಮಾಡಿದೆ. ಅದೇ ರೀತಿ ಬೀದರ್ ಬಿಟ್ರೆ ಉಳಿದೆಲ್ಲ ಈ ಜಿಲ್ಲೆಗಳ 7 ಜಿಲ್ಲೆಗಳಲ್ಲಿ
ಬಿಜೆಪಿ ಅಂತ ಹೇಳಿಕೊಳ್ಳುವಂತಹ ಸಾಧನೆ ಮಾಡಿಲ್ಲ. ಯಾಕಂದ್ರೆ ಈ ಭಾಗದ ದೊಡ್ಡ ದೊಡ್ಡ ನಾಯಕರಾಗಿರ್ತಕ್ಕಂಥ ಗಾಲಿ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರು ತಮ್ಮ ನಡುವಿನ ಜಗಳದಿಂದಾಗಿ ಇಲ್ಲಿ ಪಕ್ಷ ಬಡವಾಗಿತ್ತು. ಇದನ್ನು ಮನಗಂಡಿದ್ದಂತ ರಾಜ್ಯಾಧ್ಯಕ್ಷರಾಗಿರುವ BY ವಿಜಯೇಂದ್ರ ಅವರು ಈ ಇಬ್ಬರು ನಾಯಕರನ್ನು ಒಂದುಗೂಡಿಸಿದ್ರೆ ಮುಂದಿನ ದಿನಗಳಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪಕ್ಷಕ್ಕೆ ಆನೆ ಬಲ ಬರಲಿದೆ. ಯಾಕಂದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 20ಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಗೆದ್ರೆ ಮುಂದಿನ ದಿನಗಳಲ್ಲಿ ಸರ್ಕಾರ ರಚನೆ ಮಾಡುವುದಕ್ಕೂ ಕೂಡ ಅನುಕೂಲವಾಗಲಿದೆ. ಈ ಇಬ್ಬರು ನಾಯಕರು ಒಂದಾಗಿದ್ರೆ ಪಕ್ಷದ ಸಂಘಟನೆ ಉತ್ತಮವಾಗಿರಲಿದೆ. ಅದೇ ರೀತಿ ಪಕ್ಷದ ವರ್ಚಸ್ಸು ಕೂಡ ಬೆಳೆಯಲಿದೆ. ಹೀಗಾಗಿ ಇರಿಸನ್ನು ಬಗೆಹರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.